ದೆಹಲಿಯಲ್ಲಿ ನಡೀತಾ ಇರುವ ಸಭೆ ರಾಜ್ಯದ ಕುತೂಹಲ ಕೆರಳಿಸಿದೆ. ಹಂಗೆ ನೋಡ್ರಿ, ದೇಶದಾದ್ಯಂತ ರಾಜಕೀಯದಲ್ಲಿ ಆಸಕ್ತಿ ಇಟ್ಕೊಂಡಿದ್ದವರೆಲ್ಲ ಇದನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಿಜೆಪಿಯವರು, JDSನವರು ರಾಜ್ಯದ ಅಭಿವೃದ್ಧಿ ವಿಷಯ ಬಿಟ್ಟು ದಿಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಸಿಂಹಾಸನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಆಡ್ಕೊತಾ ಇದ್ದಾರೆ. JDS ಒಂದು ಫೋಟೋನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆಯಂತೆ. ಬಿಜೆಪಿ ನಾಯಕರು, JDS ನಾಯಕರು ಕಾಂಗ್ರೆಸ್ಸಿಗರಿಗೆ ಕನ್ನಡಿಗರ ಹಿತಕ್ಕಿಂತ ಸ್ವಾರ್ಥವೇ ಮುಖ್ಯವಾಗಿದೆ. JDS ಕರ್ನಾಟಕದ ವ್ಯಂಗ್ಯ. AI ಜನರೇಟೆಡ್ ಫೋಟೋ ಒಂದನ್ನು JDS ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮಾರುತೇಶ್, ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಕೂಡ ಲೈವ್ನಲ್ಲಿ ನಮ್ಮ ಜೊತೆಗಿದ್ದಾರೆ. ಮಾರುತೇಶ್, ಎರಡೂ ಬಣದವರಲ್ಲೇ ಇರೋ ಚರ್ಚೆ ಏನು? DK ಶಿವಕುಮಾರ್ ಕಡೆಯವರು ಇಲ್ಲ ಫೈನಲ್ ಡಿಸಿಷನ್ ಆಗಿಬಿಡುತ್ತೆ, ಪ್ರಮಾಣ ವಚನ ಡೇಟೇ ಫಿಕ್ಸ್ ಮಾಡ್ಕೊಂಡು ಬಂದುಬಿಡ್ತಾರೆ ಈಗ ಅನ್ನೋ ಲೆವೆಲಿಗೆ ಮಾತಾಡ್ತಿದ್ದಾರೇನೋ. ಸಿದ್ದರಾಮಯ್ಯನವರ ಬಣದವರು ಯಾವ ನಾಯಕತ್ವ ಬದಲಾವಣೆನೂ ಇಲ್ಲ, ಏನೂ ಇಲ್ಲ, ಕ್ಯಾಬಿನೆಟ್ ರೀಶಫಲ್ ಯಾವಾಗ ಅನ್ನೋ ತೀರ್ಮಾನಿಸ್ಕೊಂಡು ಬರ್ತಾರೆ ಅಂತಾರೇನೋ. ಅಲ್ಲ, ಈಗ ಮುಖ್ಯಮಂತ್ರಿಗಳ ಬಣದಲ್ಲಿರ್ತಕ್ಕಂಥವರು ಮತ್ತು ಮುಖ್ಯಮಂತ್ರಿಯ ಜೊತೆಗೆ ಹೋಗಿರ್ತಕ್ಕಂಥವ್ರು ಇವತ್ತು ಒಂದು ಕ್ಲಾರಿಟಿ ಬಯಸ್ತಾ ಇದ್ದಾರೆ. ಅವರು ಕೂಡ ಒಂದು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಆಗದೆ ಇದ್ರು ಸಚಿವ ಸಂಪುಟ ಪುನರಚನೆಗೆ ಅಲೋ ಮಾಡ್ತಾರೆ, ಆ ತೀರ್ಮಾನಗಳಾಗಬಹುದು ಅಂತ ಹೇಳ್ತಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಈ ರೀತಿಯಾದಂತಹ ಅಭಿಪ್ರಾಯ ಇತ್ತು. ಆದ್ರೆ ಈಗ ಸುದೀರ್ಘವಾಗಿ ನಡೀತಾ ಇರುವಂತಹ ಸಭೆಯನ್ನ ಗಮನಿಸಿದಾಗ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾ ಇದೆ, ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅನ್ನುವಂಥ ಅಭಿಪ್ರಾಯ ಈಗ CM ಕ್ಯಾಂಪ್ನಲ್ಲಿ ಕೂಡ ವ್ಯಕ್ತವಾಗ್ತಾ ಇದೆ. DK ಶಿವಕುಮಾರ್ ಅವರಿಗೆ ಇಲ್ಲಿಂದ ಅಂದರೆ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಆಪ್ತರಿಗಾಗಲಿ ಈ ಸಭೆಯಿಂದ ಏನು ತೀರ್ಮಾನ ಆಗೋದಿಲ್ಲ, ಸುಮ್ಮನೆ ಕರೀತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ DK ಶಿವಕುಮಾರ್ ಆಪ್ತರಲ್ಲಿ ಇತ್ತು. ದೆಹಲಿಗೆ ಹೋದ ಬಳಿಕ ಈ ಮ್ಯಾರಥಾನ್ ಮೀಟಿಂಗ್ ಅನ್ನ ಗಮನಿಸಿರುವಂತಹ DK ಶಿವಕುಮಾರ್ ಆಪ್ತ ಬಳಗದಲ್ಲಿರುವಂತವರು ತೀರ್ಮಾನವನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಆ ತರದ ಆತ್ಮವಿಶ್ವಾಸದಲ್ಲಿ ಇದ್ದಂಗಿದ್ದಾರೆ. CM ಕ್ಯಾಂಪ್ನಲ್ಲಿ ಕೂಡ ಈ ಸುದೀರ್ಘ ಸಭೆಯ ಬಗ್ಗೆ ಒಂದು ಆತಂಕ ಕೂಡ ಇದೆ. ಒಂದು ವೇಳೆ ಮುಖ್ಯಮಂತ್ರಿಗಳನ್ನೇನಾದ್ರೂ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂತ ಆತಂಕ ಕೂಡ CM ಕ್ಯಾಂಪ್ನಲ್ಲಿ ವ್ಯಕ್ತವಾಗ್ತಾ ಇದೆ. ಆದ್ರೆ ಕೆಲವರು ಪ್ರಕಾರ ಅಷ್ಟು ಸುಲಭ ಅಲ್ಲ, ಸಿದ್ದರಾಮಯ್ಯನವರು ಏಕಾಏಕಿ ನಿರ್ಧಾರವನ್ನು ಒಪ್ಕೊಳ್ಳುವಂತಹ ಜಾಯಮಾನದವರಲ್ಲ, ಒಂದಷ್ಟು ಟೈಮ್ ತೆಗೆದುಕೊಳ್ಳಬಹುದು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇಷ್ಟು ಸುದೀರ್ಘ ಸಭೆ ನಡೆಸ್ತಾ ಇರೋದನ್ನ ಗಮನಿಸಿದ್ರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಸದ್ಯದ ಬೆಳವಣಿಗೆ ಅಲ್ಲ, 2028ರ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ಇದೆರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದಂಗಿದ್ದಾರೆ. ಹೀಗಾಗಿ ಕೇವಲ ಅಧಿಕಾರ ಹಂಚಿಕೆ ಮಾತ್ರ ಅಲ್ಲ, KPCC ಅಧ್ಯಕ್ಷರದ್ದಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಒಂದು ವೇಳೆ CM ಮುಂದುವರೆದಿದ್ರೆ ಹೆಚ್ಚುವರಿ DCM ಮಾಡೋದಿರ್ಬೋದು, DK ಶಿವಕುಮಾರ್ ಅವ್ರನ್ನ KPCCಯಿಂದ ತೆಗೆದು KPCCಗೆ ಹೊಸ ಸಾರಥಿ ಮಾಡೋದಿರ್ಬೋದು, ಇದೆಲ್ಲ ಆಯಾಮಗಳಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸುದೀರ್ಘವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಎಲ್ಲ ಸಭೆಗಳಿಗೂ ಅಥವಾ ಎಲ್ಲ ತೀರ್ಮಾನಗಳಿಗೂ ಮೊದಲು ಆಗಬೇಕಾಗಿರುವಂಥದ್ದು ಅಧಿಕಾರ ಹಂಚಿಕೆಯ ಬಗ್ಗೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸ್ತಾರಾ ಇಲ್ವಾ, ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಹೇಳುವಂಥ ಅಧಿಕಾರ ಹಂಚಿಕೆಯನ್ನು ಒಪ್ತಾರಾ ಇಲ್ವಾ, ಅವರ ಒಪ್ಪಿಗೆ ಅಥವಾ ಅದನ್ನು ತಿರಸ್ಕರಿಸೋದು, ಈ ಎರಡರ ಮೇಲೆ ಮುಂದಿನ ಮಾತುಕತೆ ನಿಂತಿದೆ. ಆದರೆ ಹೈಕಮಾಂಡ್ ಇಷ್ಟು ಸುದೀರ್ಘವಾಗಿ ಮಾತುಕತೆಯನ್ನು ಮಾಡಿರೋದನ್ನು ನೋಡಿದರೆ ಯಾವುದಾದ್ರೂ ಒಂದು ಸೊಲ್ಯೂಷನ್ಸ್ಗಳನ್ನು ಇಬ್ಬರ ಮುಂದೆ ಇಟ್ಟಿರುವಂತಹ ಸಾಧ್ಯತೆಗಳಿದೆ. ಆದರೆ ಇದನ್ನು ಒಪ್ಕೊಳ್ತಾರಾ ಇಲ್ವಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ, ಅದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಹೋಗಿದ್ದಂಥ CM ಆಪ್ತರಿರ್ಬೋದು, DK ಶಿವಕುಮಾರ್ ಆಪ್ತರು ಇರ್ಬೋದು, ಈ ಸುದೀರ್ಘ ಸಭೆಯಿಂದ ಅವ್ರಿಗೂ ಕೂಡ ಒಂದು ಗೊಂದಲ ಇದೆ. ಏನು ತೀರ್ಮಾನಗಳಾಗುತ್ತೋ, ಇವ್ರು ಏನು ಒಪ್ಪಿಗೆ ನೀಡ್ತಿದ್ದಾರೋ ಅಥವಾ ಏನು ಡಿಮಾಂಡ್ಸನ್ನು ಇಡ್ತಿದ್ದಾರೋ, ಇದು ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ.
ಒಂದಂತೂ ಕ್ಲಿಯರ್ ಆಗಿ ಇವೆರಡೂ ಕಡೆಯವ್ರಿಗೂ ಗೊತ್ತಾಗ್ತಾ ಇದೆ, ಇವತ್ತು ಒಂದು ಸ್ಪಷ್ಟ ತೀರ್ಮಾನವನ್ನ ತಿಳಿಸ್ತಾರೆ. ಅಂದ್ರೆ ಬಹಿರಂಗವಾಗಿ ಅದನ್ನ ಹೇಳದೇ ಇದ್ರು ಕೂಡ ಸಿಎಂ ಡಿಸಿಎಂಗೆ ಈ ವಿಚಾರವನ್ನ ತಿಳಿಸಿ, ಅಥವಾ ನಮ್ಮ ತೀರ್ಮಾನ ಹೈಕಮಾಂಡ್ ಈ ರೀತಿಯಾಗಿದೆ, ನೀವು ನಿಮ್ಮ ಅಭಿಪ್ರಾಯ ಅಂದ್ರೆ ಇದನ್ನ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅಥವಾ ರಾಜ್ಯಸಭೆ ವಿಧಾನ ಪರಿಷತ್ ಆದ್ಮೇಲೆ ನಾವೊಂದು ಕಾಲನ್ನು ತೆಗೆದುಕೊಳ್ತೀವಿ, ನಮ್ಮ ಮುಂದೆ ಇಂತಿಂತ ಆಯ್ಕೆಗಳಿದಾವೆ ಅಂತ ಹೇಳಿ ಕಳಿಸ್ಬೋದು. ಈ ತರದ ಲೆಕ್ಕಾಚಾರಗಳಿದಾವೆ. ಹಾಗಾಗಿ ಹೈಕಮಾಂಡ್ನ ಈ ಸುದೀರ್ಘ ಸಭೆ ಎರಡೂ ಕ್ಯಾಂಪ್ನಲ್ಲಿ ಒಂದು ತಳಮಳವನ್ನು ಕೂಡ ಉಂಟು ಮಾಡ್ತಾ ಇದೆ. ಒಂದು ತೀರ್ಮಾನ ಆಗಬಹುದು ಅನ್ನುವಂಥ ಆತ್ಮವಿಶ್ವಾಸದಲ್ಲೂ ಕೂಡ ಎರಡು ಬಣದಲ್ಲಿದ್ದಾರೆ. ಎರಡೂ ರೀತಿಯಾದಂಥ ಫೀಲಿಂಗ್ಸ್ ಕಾಣ್ತಾ ಇದೆ ಅಜಿತ್. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.